ನಾವೀಗ ಕುಂದನಹಳ್ಳಿ ಬಳಿ ಇರುವಂತಹ ರಾಮೇಶ್ವರಂ ಕೆಫೆ ಬಳಿ ಇದ್ದೇವೆ. ಈಗಾಗಲೇ ಸುಮಾರು 12:30 ಸಮಯದಲ್ಲಿ ಇಲ್ಲಿ ಒಂದು ಸ್ಫೋಟದ ಒಂದು ಶಬ್ದ ಕೇಳುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ರಾಮೇಶ್ವರ್ ಕೆಫೆ ಮುಂದೆ ಇರುವಂತದ್ದು. ಈಗಾಗಲೇ ಒಳಗೆ ಸಾಕಷ್ಟು ಅಧಿಕಾರಿಗಳು ಬಂದು ಎಲ್ಲ ತನಿಖೆಯನ್ನ ಮಾಡ್ತಾ ಇರೋದು, ಜೊತೆಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತ ಇರುವಂತದ್ದು. ದಶರಥ್, ಬೆಳಗ್ಗೆ ಈ ಸ್ಫೋಟ ಸಂದರ್ಭದಲ್ಲಿ ಇಲ್ಲಿ ಏನು ಸಿಲಿಂಡರ್ ಬ್ಲಾಕ್ ಆಗಿರ್ಬೋದು ಎಂಬ ವಿಚಾರಗಳು ಸದ್ಯಕ್ಕೆ ತನಿಖಾಧಿಕಾರಿಗಳು ಏನು ಹೇಳ್ತಿದ್ರು. ಆ ನಂತರ ಸಾಕಷ್ಟು ಅನುಮಾನಗಳಿಗೆ ಈಡಾಗಿರೋ ನಾವೀಗ ರಾಮೇಶ್ವರಂ ಕೆಫೆ ಬಳಿ ಇರುವಂತದ್ದು HAL ರೋಡ್ ನಲ್ಲಿ ಇರುವಂತಹ ಈ ಹೋಟೆಲ್ನಲ್ಲಿ ದೊಡ್ಡ ಮಟ್ಟದ ಒಂದು ಸ್ಫೋಟ ಆಗಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕದ ಬಂದು ಈಗಾಗಲೇ ಸಂಪೂರ್ಣ ಹತೋಟಿಗೆ ಆಗುವಂತಹ ಸಂಪೂರ್ಣ ಹತೋಟಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದಿಷ್ಟು ಅಧಿಕಾರಿಗಳು ಬಂದು ತನಿಖೆ ಹಂತದಲ್ಲ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಸ್ಥಳೀಯರ ಮಾಹಿತಿಯ ಪ್ರಕಾರ ಕಸದ ಬುಟ್ಟಿ ಇತ್ತು, ಆ ಬುಟ್ಟಿಯಿಂದ ಸ್ಫೋಟ ಆಗಿದೆ ಅನ್ನೋದು ಕೂಡ ಇಲ್ಲಿ ಸ್ಥಳೀಯರು ಕೆಲವೊಬ್ರು ಮಾಹಿತಿ ಕೊಡ್ತಾರೆ. ಒಟ್ಟು ಇಲ್ಲಿವರೆಗೂ 5 ತೀವ್ರ ಗಾಯ ಆಗಿದೆ. ಈಗಾಗಲೇ ಅವರಿಗೆ ಚಿಕಿತ್ಸೆ ನೀಡೋದಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗ್ತದೆ. ಜೊತೆಗೆ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 3 ಕೆಲಸ ಮಾಡುವವರು ಏನು ಗ್ರಾಹಕ ಹೋಟೆಲ್ಗೆ ಬಂದಿದ್ದಂತಹ ಗ್ರಾಹಕರಿಗೂ ಇಲ್ಲಿ ಘಟನೆಯಲ್ಲಿ ಸ್ವಲ್ಪ ಗಾಯಗಳಾಗಿರುವಂತದ್ದು. ಆ ನಂತರ ಸಾಕಷ್ಟು ಅಧಿಕಾರಿಗಳು FSL ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಇಲ್ಲಿ ವಿಧಿವಿಜ್ಞಾನ ತಜ್ಞರು ಸಾಕಷ್ಟು ಅಧಿಕಾರಿಗಳು ಬಂದು ಎಲ್ಲವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ತೆಗೆದುಕೊಂಡು ಇನ್ನ ಹೆಚ್ಚಿನ ತನಿಖೆಗೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿನ ಸ್ಫೋಟಕ್ಕೆ ಸಾಕಷ್ಟು ಜನರು ಕೂಡ ಭಯಭೀತರಾಗಿರುವಂತದ್ದು. ಜೊತೆಗೆ ಉನ್ನತ ತನಿಖೆ ನಡೆಸಬೇಕು ಅನ್ನೋದು ಕೂಡ ಈಗಾಗಲೇ ಅಧಿಕಾರಿಗಳು ಬಂದು ಹೇಳ್ತಾ ಇರುವಂತದ್ದು. ಇನ್ನೊಂದಿಷ್ಟು ಪ್ರಕರಣ ನೋಡ ಹೋಗ್ತಾ ಇದ್ರೆ ಈ ಸ್ಫೋಟದ ಅನುಮಾನಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ದರ್ಶತ್, ಅನುಮಾನಾಸ್ಪದವಾಗಿ 3-4 ಜನ ಓಡಾಡಿರುವ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ CCTV ಕ್ಯಾಮ್ಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸಾಕಷ್ಟು ಆತಂಕ ಆಗಿದ್ದಾರೆ, ಯಾಕೆಂದ್ರೆ ಅಕ್ಕಪಕ್ಕ ಸಾಕಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದಾರೆ, ಜನಗಳ ವಾಸಿಸ್ತಾ ಇದ್ದಾರೆ. ರಸ್ತೆ ಬದಿಯೇ ಈ ಕೆಫೆ ಇರೋದ್ರಿಂದ ಇನ್ನಷ್ಟು ಭಯವನ್ನು ಹೆಚ್ಚಿಸುವಂತ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಹಾಗಾಗಿ ಹೆಚ್ಚಿನದಾಗಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದಿರುವಂತದ್ದು, ಸಂಪೂರ್ಣವಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂದಿರುವಂತದ್ದು. ಫೈರ್ ಇಂಜಿನಿಯರ್ ಘಟಕ ಕೂಡ ಬಂದು ಇಲ್ಲಿ ಸಂಪೂರ್ಣವಾಗಿ ಹೊತ್ತಿದ್ದಂತಹ ಬೆಂಕಿಯನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಿ ಯಾರ್ಯಾರು ಇದ್ರು ಎಂಬ ವಿಚಾರವನ್ನ ಮಾಹಿತಿಯನ್ನ ಪಡಲಿಕ್ಕೆ ಇಲ್ಲಿದ್ದಂತಹ ಪರಿಶೀಲನೆ ಮಾಡ್ತಿರುವಂತ. ಜೊತೆಗೆ ಈಗಾಗಲೇ ಈ ಘಟನೆಯ ಕುರಿತು ಅಂದ್ರೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಅನ್ನೋದು ಕೂಡ ಈಗ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು.